ಮೊನ್ನೆ ನಡೆದಂತಹ ಔತಣಕೂಟದಲ್ಲೂ ಕೂಡ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಸಿದ್ಧರಾಗಿರಿ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಎಲ್ಲರೂ ಕೂಡ ತಪ್ಪದೆ ಪಾಲನೆ ಮಾಡಬೇಕು ಅಂತೇಳಿ. ಹಾಗಾದರೆ ಯಾರು ಔಟ್ ಆಗಬಹುದು? ಇದು ಆಗ್ಬೋದು ಅಥವಾ ಆಗದೇನೂ ಕೂಡ ಇರಬಹುದು. ಒಂದು ನಿರೀಕ್ಷೆ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯ, ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರು, ಇನ್ನು ದಲಿತ ಎಡಗೈ ಸಮುದಾಯದ KH ಮುನಿಯಪ್ಪ ಅವರು, ಅದೇ ಸಮುದಾಯದ RB ತಿಮ್ಮಾಪುರ ಅವರು, ಜೊತೆಗೆ ರಹೀಂ ಖಾನ್ ಮುಸಲ್ಮಾನ್ ಸಮುದಾಯ, ಶಿವಾನಂದ ಪಾಟೀಲ್ ಅವರು ಲಿಂಗಾಯತ ಸಮುದಾಯ, ಶರಣ ಬಸಪ್ಪ ದರ್ಶನಾಪುರ ಲಿಂಗಾಯತ ಸಮುದಾಯ, ಇವರು ಔಟ್ ಆಗಬಹುದು ಅಂತ ಹೇಳಲಾಗ್ತದೆ. ಇದು ರಾಜಕೀಯ ಪಡಸಾಲಲ್ಲಿ ಚರ್ಚೆಗಳಾಗ್ತಾ ಇರೋದು. K ವೆಂಕಟೇಶ್ ಒಕ್ಕಲಿಗ ಸಮುದಾಯ, ಮಂಕಾಳ ವೈದ್ಯ ಮೊಗವೀರ ಸಮುದಾಯ, ಇನ್ನು ಸುಧಾಕರ್ D ಸುಧಾಕರ್ ಅವರು ಜೈನ ಸಮುದಾಯದವರು, ಇವರು ಔಟ್ ಆಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಅಥವಾ ಇದರಲ್ಲಿ ಕೆಲವರು ಉಳ್ಕೋಬೋದು ಅಥವಾ ಕೆಲವರು ಚೇಂಜಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಇವರೆಲ್ಲ ಔಟ್ ಆಗಿದ್ದೇ ಆದರೆ ಈ ಸ್ಥಾನಗಳಿಗೆ ಯಾರು ಎಂಟ್ರಿ ಕೊಡ್ತಾರೆ? ಯಾರ್ಯಾರು ಎಂಟ್ರಿ ಕೊಡ್ಬೋದು? B ನಾಗೇಂದ್ರ ST ಸಮುದಾಯ ವಾಪಸ್ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಬಳ್ಳಾರಿಯಲ್ಲಿ ನಿಂತು ಘೋಷಣೆ ಕೂಡ ಮಾಡಿದರು, ವಾಪಸ್ ಮಂತ್ರಿ ಮಾಡ್ತೀವಿ ಅಂತ. ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡ ಮಟ್ಟದಲ್ಲಿದೆ. KN ರಾಜಣ್ಣ ಇವರನ್ನು ಕೂಡ ವಾಪಸ್ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ತಾರಂತಂದರೆ ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು TB ಜಯಚಂದ್ರ ಕುಂಚಿಟಿಗ ಒಕ್ಕಲಿಗ ಸಮುದಾಯ, M ಕೃಷ್ಣಪ್ಪ ಒಕ್ಕಲಿಗ ಸಮುದಾಯ, BK ಹರಿಪ್ರಸಾದ್ ಈಡಿಗ ಸಮುದಾಯ, UT ಖಾದರ್ ಮುಸಲ್ಮಾನ್ ಸಮುದಾಯ, ರೂಪಾ ಶಶಿಧರ್ ದಲಿತ ಎಡಗೈ ಸಮುದಾಯ, PM ನರೇಂದ್ರ ಸ್ವಾಮಿ ದಲಿತ ಎಡಗೈ ಸಮುದಾಯ, ಅಪ್ಪಾಜಿ ನಾಡಗೌಡ ಅವರು ಲಿಂಗಾಯತ ಸಮುದಾಯ, ಇವರೆಲ್ಲರ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾವಾಗ? ಅವರೆಲ್ಲರೂ ಔಟ್ ಆದಾಗ ನಂತರ. ನೋಡೋಣ, ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ತಗಮನ. ಮೊನ್ನೆ ನಡೆದಂತಹ ಔತಣಕೂಟದಲ್ಲೂ ಕೂಡ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಸಿದ್ಧರಾಗಿರಿ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಎಲ್ಲರೂ ಕೂಡ ತಪ್ಪದೆ ಪಾಲನೆ ಮಾಡಬೇಕು ಅಂತೇಳಿ. ಹಾಗಾದರೆ ಯಾರು ಔಟ್ ಆಗಬಹುದು? ಇದು ಆಗ್ಬೋದು ಅಥವಾ ಆಗದೇನೂ ಕೂಡ ಇರಬಹುದು. ಒಂದು ನಿರೀಕ್ಷೆ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯ, ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರು, ಇನ್ನು ದಲಿತ ಎಡಗೈ ಸಮುದಾಯದ KH ಮುನಿಯಪ್ಪ ಅವರು, ಅದೇ ಸಮುದಾಯದ RB ತಿಮ್ಮಾಪುರ ಅವರು, ಜೊತೆಗೆ ರಹೀಂ ಖಾನ್ ಮುಸಲ್ಮಾನ್ ಸಮುದಾಯ, ಶಿವಾನಂದ ಪಾಟೀಲ್ ಅವರು ಲಿಂಗಾಯತ ಸಮುದಾಯ, ಶರಣ ಬಸಪ್ಪ ದರ್ಶನಾಪುರ ಲಿಂಗಾಯತ ಸಮುದಾಯ, ಇವರು ಔಟ್ ಆಗಬಹುದು ಅಂತ ಹೇಳಲಾಗ್ತದೆ. ಇದು ರಾಜಕೀಯ ಪಡಸಾಲಲ್ಲಿ ಚರ್ಚೆಗಳಾಗ್ತಾ ಇರೋದು. K ವೆಂಕಟೇಶ್ ಒಕ್ಕಲಿಗ ಸಮುದಾಯ, ಮಂಕಾಳ ವೈದ್ಯ ಮೊಗವೀರ ಸಮುದಾಯ, ಇನ್ನು ಸುಧಾಕರ್ D ಸುಧಾಕರ್ ಅವರು ಜೈನ ಸಮುದಾಯದವರು, ಇವರು ಔಟ್ ಆಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಅಥವಾ ಇದರಲ್ಲಿ ಕೆಲವರು ಉಳ್ಕೋಬೋದು ಅಥವಾ ಕೆಲವರು ಚೇಂಜಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಇವರೆಲ್ಲ ಔಟ್ ಆಗಿದ್ದೇ ಆದರೆ ಈ ಸ್ಥಾನಗಳಿಗೆ ಯಾರು ಎಂಟ್ರಿ ಕೊಡ್ತಾರೆ? ಯಾರ್ಯಾರು ಎಂಟ್ರಿ ಕೊಡ್ಬೋದು? B ನಾಗೇಂದ್ರ ST ಸಮುದಾಯ ವಾಪಸ್ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಬಳ್ಳಾರಿಯಲ್ಲಿ ನಿಂತು ಘೋಷಣೆ ಕೂಡ ಮಾಡಿದರು, ವಾಪಸ್ ಮಂತ್ರಿ ಮಾಡ್ತೀವಿ ಅಂತ. ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡ ಮಟ್ಟದಲ್ಲಿದೆ. KN ರಾಜಣ್ಣ ಇವರನ್ನು ಕೂಡ ವಾಪಸ್ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ತಾರಂತಂದರೆ ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು TB ಜಯಚಂದ್ರ ಕುಂಚಿಟಿಗ ಒಕ್ಕಲಿಗ ಸಮುದಾಯ, M ಕೃಷ್ಣಪ್ಪ ಒಕ್ಕಲಿಗ ಸಮುದಾಯ, BK ಹರಿಪ್ರಸಾದ್ ಈಡಿಗ ಸಮುದಾಯ, UT ಖಾದರ್ ಮುಸಲ್ಮಾನ್ ಸಮುದಾಯ, ರೂಪಾ ಶಶಿಧರ್ ದಲಿತ ಎಡಗೈ ಸಮುದಾಯ, PM ನರೇಂದ್ರ ಸ್ವಾಮಿ ದಲಿತ ಎಡಗೈ ಸಮುದಾಯ, ಅಪ್ಪಾಜಿ ನಾಡಗೌಡ ಅವರು ಲಿಂಗಾಯತ ಸಮುದಾಯ, ಇವರೆಲ್ಲರ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾವಾಗ? ಅವರೆಲ್ಲರೂ ಔಟ್ ಆದಾಗ ನಂತರ. ನೋಡೋಣ, ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ತಗಮನ. ಮೊನ್ನೆ ನಡೆದಂತಹ ಔತಣಕೂಟದಲ್ಲೂ ಕೂಡ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಸಿದ್ಧರಾಗಿರಿ.
ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಎಲ್ಲರೂ ಕೂಡ ತಪ್ಪದೆ ಪಾಲನೆ ಮಾಡಬೇಕು ಅಂತೇಳಿ. ಹಾಗಾದರೆ ಯಾರು ಔಟ್ ಆಗಬಹುದು, ಇದು ಆಗ್ಬೋದು ಅಥವಾ ಆಗದೇನೂ ಕೂಡ ಇರಬಹುದು, ಒಂದು ನಿರೀಕ್ಷೆ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯ, ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರು, ಇನ್ನು ದಲಿತ ಎಡಗೈ ಸಮುದಾಯದ KH ಮುನಿಯಪ್ಪ ಅವರು, ಅದೇ ಸಮುದಾಯದ RB ತಿಮ್ಮಾಪುರ ಅವರು, ಜೊತೆಗೆ ರಹೀಂ ಖಾನ್ ಮುಸಲ್ಮಾನ್ ಸಮುದಾಯ, ಶಿವಾನಂದ ಪಾಟೀಲ್ ಅವರು ಲಿಂಗಾಯತ ಸಮುದಾಯ, ಶರಣ ಬಸಪ್ಪ ದರ್ಶನಾಪುರ ಲಿಂಗಾಯತ ಸಮುದಾಯ, ಇವರು ಔಟ್ ಆಗಬಹುದು ಅಂತ ಹೇಳಲಾಗ್ತದೆ. ಇದು ರಾಜಕೀಯ ಪಡಸಾಲಲ್ಲಿ ಚರ್ಚೆಗಳಾಗ್ತಾ ಇರೋದು. K ವೆಂಕಟೇಶ್ ಒಕ್ಕಲಿಗ ಸಮುದಾಯ, ಮಂಕಾಳ ವೈದ್ಯ ಮೊಗವೀರ ಸಮುದಾಯ, ಇನ್ನು ಸುಧಾಕರ್ D ಸುಧಾಕರ್ ಅವರು ಜೈನ ಸಮುದಾಯದವರು, ಇವರು ಔಟ್ ಆಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಅಥವಾ ಇದರಲ್ಲಿ ಕೆಲವರು ಉಳ್ಕೋಬೋದು ಅಥವಾ ಕೆಲವರು ಚೇಂಜಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಇವರೆಲ್ಲ ಔಟ್ ಆಗಿದ್ದೇ ಆದರೆ ಈ ಸ್ಥಾನಗಳಿಗೆ ಯಾರು ಎಂಟ್ರಿ ಕೊಡ್ತಾರೆ, ಯಾರ್ಯಾರು ಎಂಟ್ರಿ ಕೊಡ್ಬೋದು? ಬಿ ನಾಗೇಂದ್ರ ST ಸಮುದಾಯ ವಾಪಸ್ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಬಳ್ಳಾರಿಯಲ್ಲಿ ನಿಂತು ಘೋಷಣೆ ಕೂಡ ಮಾಡಿದರು, ವಾಪಸ್ ಮಂತ್ರಿ ಮಾಡ್ತೀವಿ ಅಂತ. ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡ ಮಟ್ಟದಲ್ಲಿದೆ. KN ರಾಜಣ್ಣ ಇವರನ್ನು ಕೂಡ ವಾಪಸ್ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ತಾರಂತಂದರೆ ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು TB ಜಯಚಂದ್ರ ಕುಂಚಿಟಿಗ ಒಕ್ಕಲಿಗ ಸಮುದಾಯ, M ಕೃಷ್ಣಪ್ಪ ಒಕ್ಕಲಿಗ ಸಮುದಾಯ, BK ಹರಿಪ್ರಸಾದ್ ಈಡಿಗ ಸಮುದಾಯ, UT ಖಾದರ್ ಮುಸಲ್ಮಾನ್ ಸಮುದಾಯ, ರೂಪಾ ಶಶಿಧರ್ ದಲಿತ ಎಡಗೈ ಸಮುದಾಯ, PM ನರೇಂದ್ರ ಸ್ವಾಮಿ ದಲಿತ ಎಡಗೈ ಸಮುದಾಯ, ಅಪ್ಪಾಜಿ ನಾಡಗೌಡ ಅವರು ಲಿಂಗಾಯತ ಸಮುದಾಯ, ಇವರೆಲ್ಲರ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾವಾಗ? ಅವರೆಲ್ಲರೂ ಔಟ್ ಆದಾಗ ನಂತರ. ನೋಡೋಣ, ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ತಗಮನ. ಮೊನ್ನೆ ನಡೆದಂತಹ ಔತಣಕೂಟದಲ್ಲೂ ಕೂಡ ಸಚಿವರಿಗೆ CM ಸಿದ್ದರಾಮಯ್ಯವರು ಒಂದು ಸೂಚನೆ ಕೊಟ್ಟಿದ್ದಾರೆ, ಮಾನಸಿಕವಾಗಿ ಸಿದ್ಧರಾಗಿರಿ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಎಲ್ಲರೂ ಕೂಡ ತಪ್ಪದೆ ಪಾಲನೆ ಮಾಡಬೇಕು ಅಂತೇಳಿ. ಹಾಗಾದರೆ ಯಾರು ಔಟ್ ಆಗಬಹುದು, ಇದು ಆಗ್ಬೋದು ಅಥವಾ ಆಗದೇನೂ ಕೂಡ ಇರಬಹುದು, ಒಂದು ನಿರೀಕ್ಷೆ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯ, ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರು, ಇನ್ನು ದಲಿತ ಎಡಗೈ ಸಮುದಾಯದ KH ಮುನಿಯಪ್ಪ ಅವರು, ಅದೇ ಸಮುದಾಯದ RB ತಿಮ್ಮಾಪುರ ಅವರು, ಜೊತೆಗೆ ರಹೀಂ ಖಾನ್ ಮುಸಲ್ಮಾನ್ ಸಮುದಾಯ, ಶಿವಾನಂದ ಪಾಟೀಲ್ ಅವರು ಲಿಂಗಾಯತ ಸಮುದಾಯ, ಶರಣ ಬಸಪ್ಪ ದರ್ಶನಾಪುರ ಲಿಂಗಾಯತ ಸಮುದಾಯ, ಇವರು ಔಟ್ ಆಗಬಹುದು ಅಂತ ಹೇಳಲಾಗ್ತದೆ. ಇದು ರಾಜಕೀಯ ಪಡಸಾಲಲ್ಲಿ ಚರ್ಚೆಗಳಾಗ್ತಾ ಇರೋದು. K ವೆಂಕಟೇಶ್ ಒಕ್ಕಲಿಗ ಸಮುದಾಯ, ಮಂಕಾಳ ವೈದ್ಯ ಮೊಗವೀರ ಸಮುದಾಯ, ಇನ್ನು ಸುಧಾಕರ್ D ಸುಧಾಕರ್ ಅವರು ಜೈನ ಸಮುದಾಯದವರು, ಇವರು ಔಟ್ ಆಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಅಥವಾ ಇದರಲ್ಲಿ ಕೆಲವರು ಉಳ್ಕೋಬೋದು ಅಥವಾ ಕೆಲವರು ಚೇಂಜಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಇವರೆಲ್ಲ ಔಟ್ ಆಗಿದ್ದೇ ಆದರೆ ಈ ಸ್ಥಾನಗಳಿಗೆ ಯಾರು ಎಂಟ್ರಿ ಕೊಡ್ತಾರೆ, ಯಾರ್ಯಾರು ಎಂಟ್ರಿ ಕೊಡ್ಬೋದು? ಬಿ ನಾಗೇಂದ್ರ ST ಸಮುದಾಯ ವಾಪಸ್ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಬಳ್ಳಾರಿಯಲ್ಲಿ ನಿಂತು ಘೋಷಣೆ ಕೂಡ ಮಾಡಿದರು, ವಾಪಸ್ ಮಂತ್ರಿ ಮಾಡ್ತೀವಿ ಅಂತ. ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡ ಮಟ್ಟದಲ್ಲಿದೆ. KN ರಾಜಣ್ಣ ಇವರನ್ನು ಕೂಡ ವಾಪಸ್ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ತಾರಂತಂದರೆ ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು TB ಜಯಚಂದ್ರ ಕುಂಚಿಟಿಗ ಒಕ್ಕಲಿಗ ಸಮುದಾಯ, M ಕೃಷ್ಣಪ್ಪ ಒಕ್ಕಲಿಗ ಸಮುದಾಯ, BK ಹರಿಪ್ರಸಾದ್ ಈಡಿಗ ಸಮುದಾಯ, UT ಖಾದರ್ ಮುಸಲ್ಮಾನ್ ಸಮುದಾಯ, ರೂಪಾ ಶಶಿಧರ್ ದಲಿತ ಎಡಗೈ ಸಮುದಾಯ, PM ನರೇಂದ್ರ ಸ್ವಾಮಿ ದಲಿತ ಎಡಗೈ ಸಮುದಾಯ, ಅಪ್ಪಾಜಿ ನಾಡಗೌಡ ಅವರು ಲಿಂಗಾಯತ ಸಮುದಾಯ, ಇವರೆಲ್ಲರ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾವಾಗ? ಅವರೆಲ್ಲರೂ ಔಟ್ ಆದಾಗ ನಂತರ. ನೋಡೋಣ, ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ.